ನನ್ನ ಆತ್ಮೀಯ ಸ್ನೇಹಿತರು ರವಿ ಅವ್ರ ಮಗ ಅಜಯ್ ಅವರು ನಟ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಪಿಕ್ಚರ್. ನಾನು ನಿರೀಕ್ಷೆ ಇಟ್ಟಿಲ್ಲ. ಶುಕ್ರವಾರ ರಿಲೀಸ್ ಆಗಿದೆ ಪುರುಷೋತ್ತಮ್ ಅಂತ ಹೇಳ್ಬಿಟ್ಟು. ಶುಕ್ರವಾರ ರಿಲೀಸ್. ಆ ಟ್ರೈಲ್ ಬೇಸಿಗೆ ಇವತ್ತು ಪಿಕ್ಚರನ್ನು ನನ್ನ ಅವರು ತಂದೆಯವರು ಹೇಳಿದ ಕಾರಣಕ್ಕೆ ನಾನು ನಮ್ಮ MLC ಆದಂಥ ಪುಟ್ಟಣ್ಣವ್ರು ಬಂದಿದ್ದರು. ನಾನೇನೋ ರವಿ ಅವ್ರು ಕರೀತಾರಿಲ್ಲ ಅವ್ರ ಮಗ ಹೊಸ ಅಂತ ಬಂದೆ. ನಾನು ಪಿಕ್ಚರ್ ನೋಡುವಾಗ ನಾನು ಪುಟ್ಟಣ್ಣವ್ರು ಅರ್ಧ ಮುಕ್ಕಾಲು ಗಂಟೆ ಪಿಕ್ಚರ್ ನೋಡಿದ್ದೀನಿ. ನಾವು ಕಾರ್ಯಕ್ರಮ ಇಲ್ಲಾಂದರೆ ಇನ್ನೂ ಇರಬೇಕಂತ ನಮ್ಗೆ ಭಾಳ ಆಸೆ ಇತ್ತು. ಅಂದರೆ ಮಗ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ನಾವು ನಿರೀಕ್ಷೆ ಮಾಡೋಂಗಿಲ್ಲ. ಅಜಯ್ ಅವರು ಈ ಮೊದಲೇ ಸಿನಿಮಾ ಅಂತ ರಿಯಾಕ್ಷನ್ ಇರ್ತದಲ್ಲ, ಆ ರಿಯಾಕ್ಷನ್ ನೋಡಿದ್ರೆ ಒಂದು 10 ಪಿಕ್ಚರ್ ಮಾಡ್ತಾರೆ ನೋಡಿ, ಆ ಥರ ಆ್ಯಕ್ಟ್ ಮಾಡ್ತಾರಲ್ಲ ಆ ಥರ ಪಿಕ್ಚರ್ ಮಾಡಿದ್ದಾರೆ. ನಮ್ಮಿಬ್ರಿಗೂ ಎದ್ದೋಗೋಕ್ಕೆ ಮನಸ್ಸಿಲ್ಲ. ಏನಕ್ಕೆ ಬೇರೆ ಕಾರ್ಯಕ್ರಮ ಇದ್ದಿದ್ದಕ್ಕೆ ನಮ್ಮ ಇವ್ರ ತಂದೆಯವರು ರವಿಯವರು ನನ್ನ ಭಾಳ ಆತ್ಮೀಯವರು ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ 10 ನಿಮಿಷಕ್ಕೆ ಬಂದೋಗಿ ಅಂತ ಕೇಳಿದ್ದಕ್ಕೆ ನಾವು ಬಂದಿದ್ವಿ. ಅರ್ಧ ಮುಕ್ಕಾಲು ಗಂಟೆ ಪಿಕ್ಚರ್ ನೋಡಿದ್ವಿ. ನಾವು ಎದ್ದೋಗೋಕ್ಕೆ ನಮಗೆ ಇದು ಮನಸ್ಸು ಬರ್ತಾಯಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬೋರ್ ಆಗೋಲ್ಲ ಪಿಕ್ಚರಲ್ಲಿ. ಅಂದರೆ ಇನ್ನು ಮುಂದೆ ಹೆಂಗಿರ್ಬೋದು ಅಂತ ನಮಗೆ ಒಂಥರ ಕುತೂಹಲ ಕಾಣ್ತಾ ಇದೆ. ಆ ಕಾರಣಕ್ಕೆ ನಾನು ಪುಟ್ಟಣ್ಣವರು ಬೇರೆ ಕಾರ್ಯಕ್ರಮ ಇದ್ದಿದ್ದು ಹಿನ್ನೆಲೆಯಲ್ಲಿ ನಾವೆಲ್ಲ ಹೋಗ್ಬೇಕಾದ ಕಾರಣಕ್ಕೆ ಹೋಗ್ತಾಯಿದ್ವಿ. ತಿರ್ಗಾ ಈ ಪಿಕ್ಚರ್ ನೋಡಬೇಕಂತ ತೀರ್ಮಾನ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಅವು ಅಜಯ್ ಆ್ಯಕ್ಟ್ ಮಾಡಿದನಲ್ಲ, ಅದು ನಾವು ಯಾರೂ ಹೇಳ್ದಂಗಿಲ್ಲ ಮೊದಲನೇ ಸಿನಿಮಾ ಅಂತ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ರಿಯಾಕ್ಷನ್ ಭಾಳ ಚೆನ್ನಾಗಿದೆ. ಪಿಕ್ಚರ್ ಮುಂದೆ ಇನ್ನೂ ಚೆನ್ನಾಗಿರ್ಬೋದು. ಅದು ಸ್ಟೋರಿ ಹೇಳಕ್ಕೆ ಹೋದ. ನಾನು ಹೇಳ್ಬೇಡಪ್ಪ, ನಾವು ಸಿನಿಮಾ ಬಂದು ನೋಡ್ತೀವಿ ನಾವು ಪುಟ್ಟಣ ಅಂತ ಹೇಳಿದ್ವಿ. ಈ ಸಿನಿಮಾನ ಅಜಯ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪುರುಷೋತ್ತಮನ ಪ್ರಸಂಗ ಈ ಒಂದು ಚಲನಚಿತ್ರವನ್ನು ನಮ್ಮ ರವಿಕುಮಾರ್ ಅವರು ಅವ್ರ ಮಗ ಪೃಥ್ವಿಯನ್ನು ಹಾಕೊಂಡು ಅಂತ ತೆಗೆದಿದ್ದಾರೆ. ಇವತ್ತು ನಾನು ನಮ್ಮ ಜಮೀರ್ ಅಣ್ಣವರು ನಾವಿಬ್ಬರೂ ಕೂಡ ರವಿಯವರು ಇನ್ವೈಟ್ ಮಾಡಿದರು, ಬಂದಿದ್ದೀವಿ. ಬಟ್ ತುಂಬ ಚೆನ್ನಾಗಿದೆ. ಆಮೇಲೆ ಪೃಥ್ವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಾನು ಇಷ್ಟು ಚೆನ್ನಾಗಿ ಮಾಡ್ತೇನೆ ನನಗೆ ಅಂದ್ಕೊಂಡಿರಲಿಲ್ಲ ನಾನು. ಆದರೆ 16 ಪಿಕ್ಚರ್ ಮಾಡಿರೋ ರೀತಿಯಲ್ಲಿ ಇದ್ರ ಒಳ್ಳೆ ನಟನೆ ಮಾಡಿದ್ದಾರೆ. ಪಿಕ್ಚರು ಕೂಡ ಚೆನ್ನಾಗಿದೆ. ನಾವಿಬ್ಬರು ಕೂಡ ನೋಡಬೇಕು ಅಂತ ಅಂದ್ಕೊಂಡ್ರು ಕೂಡ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿದ್ವಿ ನಾವು. ಹಾಗಾಗಿ ಅನಿವಾರ್ಯ ಹೋಗ್ಬೇಕು. ಆದರೆ ನಾನು ನಮ್ಮ ಜಮೀರಣ್ಣವರು ಇನ್ನೂ ಬೇರೆ ಬೇರೆಯವರು ಎಲ್ಲರೂ ಸೇರಿ ಮತ್ತೊಮ್ಮೆ ಇಲ್ಲಿ ಬಂದು ಈ ಚಲನಚಿತ್ರವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪೃಥ್ವಿಯವರು ಅತ್ಯಂತ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಚಲನಚಿತ್ರ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ನಮ್ಮ ಜಮೀರಣ್ಣವರಿಬ್ಬರು ಕೂಡ ಪೂರ್ತಿ ನೋಡಬೇಕಾಗಿತ್ತು. ನಮ್ಮ ಜಮೀರಣ್ಣ ಪೂರ್ತಿ ನೋಡೋಣ ಅನ್ನೋ ಮೈಂಡ್ ಅವ್ರಿಗೂ ಕೂಡ, ನನಗೂ ಅದೇ ಥರ ಮೈಂಡ್. ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಪೂರ್ತಿಯಾಗಿ. ಸುಮಾರು ಒಂದು 45 ನಿಮಿಷ ನೋಡಿದ್ದೀವಿ. ಮತ್ತೊಮ್ಮೆ ಈ ವಾರದಲ್ಲಿ ಇದನ್ನ ನೋಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಒಂದು ಚಲನಚಿತ್ರ ಯಶಸ್ವಿ ಆಗಲಿ. ಪುರುಷೋತ್ತಮನ ಪ್ರಸಂಗದ ಮುಖಾಂತರ ಹೊಸ ಪ್ರತಿಭೆ ಪೃಥ್ವಿಯವರಿಗೆ ಒಳ್ಳೆಯ ಅವಕಾಶ ಮತ್ತು ಒಳ್ಳೆಯ ಹೆಸರು ಲಭಿಸಲಿ. ನಮ್ಮ ರವಿಕುಮಾರ್ ಅವರ ಬ್ಯಾನರ್ ಇನ್ನೂ ಭಾಳಷ್ಟು ಚಲನಚಿತ್ರ ಹೊರಬರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಇಡೀ ಪುರುಷೋತ್ತಮನ ಪ್ರಸಂಗದ ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಏನು ಕರಾವಳಿ ಕರ್ನಾಟಕದ ಕನ್ನಡದ ಸೊಗಡನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ವಿಜುವಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಮ್ಮ ನಾಯಕ ನಟ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಭಾಳ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಬಹಳಷ್ಟು ಒಳ್ಳೆಯ ವಿಶೇಷ ಆಲ್ ದ ವೆರಿ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೀನಿ. ಅವ್ರ ಡೆಬ್ಯೂ ಸಿನಿಮಾ ಅನ್ಸುತ್ತಾ? ಹೇಗೆ ಆ್ಯಕ್ಟ್ ಮಾಡಿದ್ದಾರೆ? ಇಲ್ಲ, ಭಾಳ ನೈಜವಾಗಿ ಬಂದಿದೆ ಅವರ ನಟನೆ. ಎಲ್ಲೋ ನಿಜವಾಗ್ಲೂ ಒಂದು ಹುಡುಗ ಒಂದು ಕನಸಿನ ಹಿಂದೆ ಓಡುವಂಥ ಒಂದು ಪ್ರಯತ್ನವನ್ನು ಭಾಳ ಚೆನ್ನಾಗಿ ನೈಜತೆಯಿಂದ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಬಂದು ಈ ಚಿತ್ರನ ಖಂಡಿತವಾಗ್ಲೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.